ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಹೊಸಕೋಟೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರೈತರಿಗೆ ಪಿಗ್ಮಿ ಠೇವಣಿ ಸಾಲಗಾರರ ಹಣವನ್ನು ಹಿಂತಿರುಗಿಸದೇ ಇರುವುದಕ್ಕೆ ನಿರಂತರ ಪ್ರತಿಭಟನೆ. ಕೆರೆಗುಡಿಹಳ್ಳಿ ಹಾಲೇಶ್. ಹರಪಳ್ಳಿ ತಾಲೂಕಿನ ಹೊಸಕೋಟೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರೈತರಿಗೆ ನೀಡಬೇಕಾಗಿದ್ದ ಪಿಗ್ಮಿ ಠೇವಣಿ ಸಾಲಗಾರರಿಗೆ ಕೊಡಬೇಕಾದ ಹಣವನ್ನು ಕಾರ್ಯನಿರ್ವಹಣಾಧಿಕಾರಿ ಕೆ ಬೆಮ್ಮಪ್ಪ ಸಾರ್ವಜನಿಕ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವುದರಿಂದ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸಾರ್ವಜನಿಕ ಹಣವನ್ನು ಹಿಂತಿರುಗಿಸಬೇಕು. 7 ಹಳ್ಳಿಗಳ ರೈತರು ಹೊಸಕೋಟೆ ಕಲ್ಲೇಶ್ವರ ದೇವಸ್ಥಾನದಲ್ಲಿ ಪೂರ್ವಭಾವಿ ಸಭೆ ನಡೆಸಿದರು. ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷ ಕೆರೆಗುಡಿಹಳ್ಳಿ ಹಾಲೇಶ್ ಮಾತನಾಡಿ, ಹೊಸಕೋಟೆ ಸಹಕಾರ ಸಂಘದಲ್ಲಿ ರೈತರಿಗೆ ಕಾರ್ಯನಿರ್ವಹಣಾಧಿಕಾರಿ ಕೆ ಭೀಮಪ್ಪನವರು ರೈತರ ಪಿಗ್ಮಿ ಠೇವಣಿ ಸಾಲಗಾರರ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವುದರಿಂದ ಕಚೇರಿಗೂ ಬಾರದೆ ತಲೆಮರೆಸಿಕೊಂಡಿದ್ದಾರೆ. ಜನರ ಹಣವನ್ನು ಹಿಂತಿರುಗಿಸುವವರೆಗೂ 7 ಹಳ್ಳಿಗಳ ಜನರು ಹಾಗೂ ವಿವಿಧ ಸಂಘಟನಾಕಾರರು ದಿನಾಂಕ 26/10/2025 ಸೋಮವಾರದಂದು ಹೊಸಕೋಟೆ ಸಹಕಾರ ಸಂಘದ ಮುಂದೆ ನಿರಂತರ ಶಾಂತಿಯುತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಶಾಸಕರಿಗೆ ಭಿತ್ತಿಪತ್ರವನ್ನು ನೀಡಲಾಗುವುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಕೆ ಬೊಮ್ಮಲಿಂಗಪ್ಪ, ಎಚ್ ಮಂಜಪ್ಪ, ಎಚ್ ಕೆ ಪಾಟೀಲ್, ಪಿ ವೀರಣ್ಣ, ಎಚ್ ರೇಣುಕಮ್ಮ, ಎಂ ರಮೇಶ್, ಉದಯಕುಮಾರ್, ಕೆ ನಾಗರಾಜ್, ಎಚ್ ಕರಿಬಸಪ್ಪ, ಕೆ ರೇವಣಸಿದ್ದಪ್ಪ, ಎಂ ಬಸವರಾಜ್, ಹಳ್ಳಿಕೇರಿ ನಾಗರಾಜ್, ಕೊಟ್ರೇಶ್, ವನಜಾಕ್ಷಮ್ಮ ಹಾಗೂ 7 ಹಳ್ಳಿಗಳ ರೈತ ಮುಖಂಡರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. 27ನೇ ತಾರೀಕು ನಿರಂತರವಾಗಿ ಧರಣಿ ಸತ್ಯಾಗ್ರಹ ಇದೆ. ನಮ್ಮ ಏನು ವಿದೇಶ ಸಹಕಾರ ಸಂಘದ ಕೃಷಿ ಪತ್ತಿನ ಸಹಕಾರ ಸಂಘದ ಹೊಸಕೋಟೆ ಎಂದು ಕಚೇರಿ ಮುಂದೆ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ನಿರ್ದೇಶಕರಿಗೆ, ಸಂಬಂಧಪಟ್ಟ ನಿರ್ದೇಶಕರಿಗೆ, ನಮ್ಮ ಏನು ಕ್ಷೇತ್ರದ ಶಾಸಕ ಇರತಕ್ಕಂಥ ದೇವೇಂದ್ರಪ್ಪನವರಿಗೆ, ನಮ್ಮ ಲೋಕಸಭಾ ಕ್ಷೇತ್ರ ಏನು MP ಮೇಡಮ್ ಆಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ, ಮತ್ತೆ ನಮ್ಮ ಪೊಲೀಸ್ ಇಲಾಖೆಯವರಿಗೆ, ಪತ್ರಿಕೆಯವರಿಗೆ, ಸ್ವಸಹಾಯ ಸಂಘದವರಿಗೆ, ದಲಿತ ಸಂಘಟನೆಯವರಿಗೆ, ರೈತ ಸಂಘಟನೆಯವರಿಗೆ ಎಲ್ಲರಿಗೆ ನಾವು ಬೆಂಬಲದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಶಾಂತಿಯುತವಾಗಿ ಹೋರಾಟ ಮಾಡ್ತೇವೆ. ಹೋರಾಟ ಮಾಡ್ತೇವೆ. ರೈತರು ಕೂಡ ಶಾಂತಿಯುತವಾಗಿರ್ತವೆ. ನಮ್ಮ ರೈತ ಸಂಘಟನೆ ನಮ್ಮ ಜೊತೆಗೆ ಇರ್ತದೆ, ನಮ್ಮ ದಲಿತ ಸಂಘಟನೆಗಳು ನಮ್ಮ ಜೊತೆಗೆ ಇರ್ತದೆ, ಕಮ್ಯುನಿಸ್ಟ್ ಪಾರ್ಟಿಗಳು ಇರ್ತದೆ, ಮತ್ತೆ ಎಲ್ಲಾ ಪಕ್ಷದ ನಾವು ಯಾವುದೇ ಇದರಲ್ಲಿ ರಾಜಕಾರಣ ಮಾಡಕ್ ಬಂದಲ್ಲ. ಇದರಲ್ಲಿ ಎಲ್ಲಾ ಪಕ್ಷರು ಆದರೆ ನಾವು ರಾಜಕಾರಣ ಮಾಡಕ್ ಬಂದಲ್ಲ, ಜಾತಿ ಮಾಡಕ್ ಬಂದ್ರೆ ಮುಂದಿರ್ತಕ್ಕಂಥ ರೈತರಿಗೆ ಕೂಡಲೇ ಏನು ಹಣನ ಲಕ್ಷ ಬಡವರಣ ಡಿಪಾಸಿಟ್ ಪಿಗ್ಮಿ ಸಾಲದ ರೂಪದಲ್ಲಿ ಮೋಸ ಆಗಿದೆ. ಅದನ್ನ ಹಿಂದಿರಿಸಬೇಕು. ಸಂಬಂಧಪಟ್ಟ ಸಹಕಾರ ಸಂಘದ ತಾಲೂಕು ಮಟ್ಟದ ಅಧಿಕಾರಿಗಳು, ಸ್ಥಳೀಯ ಆಡಳಿತ, ಕೃಷಿ ಪತ್ತಿನ ಸಹಕಾರ ಸಂಘದ ಸ್ಥಳೀಯ ಆಡಳಿತ ಮಂಡಳಿ, ಎಲ್ಲಾ ಮಟ್ಟದಾಗ MP MLA ಸೇರಿ ನಮಗೆ ಎಲ್ಲರಿಗೆ ಕೂಡ ನೆರವು ಬರಬೇಕು. ಅದಕ್ಕೂ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಶಾಂತಿಯುತವಾಗಿ